ಮೋದಿ ಮೇನಿಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸಬೂಬು ಹೇಳಿ ಅವರು ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ ಬೇರೆ ಯಾರಾದ್ರೂ ಬರಬಹುದಾ? NDA ಸರ್ಕಾರದಿಂದ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಆದಿಯಾಗಿ ಒಂದಿಷ್ಟು ಜನ ಹೊರಗೆ ಬಂದು ಸರ್ಕಾರವೇ ಪತನ ಆಗಬಹುದಾ, NDA ಸರ್ಕಾರ ಪತನ ಆಗಬಹುದಾ? ಏನ್ ಹೇಳಿದ್ರು ಎಲೆಕ್ಷನ್ ಮುಗಿದ ಮೇಲೆ? ಎಲೆಕ್ಷನ್ ಉದ್ದಕ್ಕೂ ಅಚ್ಚೇ ದಿನ ಈಗ. ಎಲೆಕ್ಷನ್ ಮುಗೀತಿದ್ದ ಹಾಗೆ ಒರಿಜಿನಲ್ ವಿಚಾರ ಹೇಳಿದ್ರು, ಬುರೇ ದಿನ್ ಆನೆ ವಾಲಾ ಹೇ. ಇರಾನ್ ಮೇಲೆ ಯುದ್ಧ ಸುಲಭ ಅಲ್ಲ, ಅಲ್ಲೊಂದು ಹಾರ್ಮೂಸ್ ಇದೆ. ಇರಾನಿನ ಭೌಗೋಳಿಕ ಲಕ್ಷಣಗಳೇ ಬೇರೆ. ಇರಾಕ್ ಅನ್ನು ಮುಟ್ಟಿದಷ್ಟು ಈಸಿಯಾಗಿ ಇರಾನ್ ಮುಟ್ಟಕ್ಕೆ ಆಗಲ್ಲ ಕಣ್ರಯ್ಯ ಅಂತ ಬಾಯ್ ಬಡ್ಕೊಂಡ್ವಿ. 16 ಎಪಿಸೋಡ್ ಮಾಡಿದ್ವಿ. ನೀವು ಒಣ ತೌಡು, ನೀನೊಬ್ಬ ಹುಸ್ನನ್ ಮಗ ನೀನು. ನೀನ್ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ, ನಿನ್ ಸಪೋರ್ಟ್ಗೆ ಅಮೆರಿಕ ನಿಂತಿಲ್ಲ ಅಂದ್ರೆ ಇಷ್ಟೊತ್ತಿ ಜೈಲಿಗೆ ಹೋಗ್ತಿದ್ದೆ. ಕೆರಾ ತಗೊಂಡು ಹೊಡೆದಿರೋ ನಿನ್ಗೆ ನೆತನ್ಯಾಹು ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿನ್ನ ಮೊನ್ನೆ ನೋಡ್ಕೊಳ್ರಪ್ಪ. ಇದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದಿದ್ದು, ರಾಕ್ಷಸ ನೆತನ್ಯಾಹು ಅಂತ. ಅರ್ಥ ಆಗ್ಲಿಲ್ಲ. ಹಲೋ ನಮಸ್ಕಾರ, ಏನ್ರಪ್ಪ ಸಮಾಚಾರ? ನರೇಂದ್ರ ಮೋದಿ ಅವರು ಇನ್ನೊಂದು ವರ್ಷದಲ್ಲಿ ಪ್ರಧಾನಿ ಗಾದಿಯಿಂದ ಇಳಿತಾರೆ ಅನ್ನುವಂತಹ ಒಂದು ಸುದ್ದಿ ಬಂದಿದೆ. ಕೆಲವರಿಗೆ ಸಂಕಟದ ಸುದ್ದಿ, ಹಲವರಿಗೆ ಶುಭ ಸುದ್ದಿ. ಭಕ್ತರಿಗಂತೂ ರಾಹುಲ್ ಗಾಂಧಿ ಕೊಟ್ಟ ಸ್ಟೇಟ್ಮೆಂಟ್ ಅಲ್ವಾ, ಇಗ್ನೋರ್. ಪಪ್ಪು ಮಾಡೋದಕ್ಕೆ 400-500 ಕೋಟಿ ಖರ್ಚು ಮಾಡಿದ್ರೆ ಆ ಮಾತು ಬೇರೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ನಾವು. ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಅದಾಗಲೇ ಈ ದೇಶದಲ್ಲಿ 2 ಕ್ರೈಸಿಸ್ ಬಗ್ಗೆ, 2 ವಿಚಾರದ ಬಗ್ಗೆ, 2 ಗಂಭೀರ ಸಂಗತಿಗಳ ಬಗ್ಗೆ ರಾಹುಲ್ ಗಾಂಧಿ ಕೊಟ್ಟಂತಹ ಸ್ಟೇಟ್ಮೆಂಟ್ ನಿಜ ಆಗಿದೆ. ಸೊ ಈಗ ರಾಹುಲ್ ಗಾಂಧಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ನಮಗಂತೂ ನಂಬಿಕೆ ಇದೆ, ಅದಾಗುತ್ತಾ ಅನ್ನುವಂತಹ ಆತಂಕ ಇದೆ. ನೀವುಗಳು ಅದೇನೇ ಹೇಳಿದ್ರು, ಅದೇನೇ ಬಾಯ್ ಬಡ್ಕೊಂಡ್ರು, ಅದೇನೇ ಕರ್ಕೊಂಡ್ರು, ಅದೇನೇ ತಿಪ್ಪರ್ ಲಾಗ ಹಾಕಿದ್ರು, ಲಾಗ ಬಲ್ಟೆ ಹಾಕಿದ್ರು, ಐ ಡೋಂಟ್ ಕೇರ್. ದೇಶದ ಭವಿಷ್ಯದ ಬಗ್ಗೆ ದೂರದೃಷ್ಟಿ ಇರುವಂತಹ ನಾಯಕತ್ವ ಏನಾದ್ರೂ ಹಿಂಟ್ಸ್ ಕೊಟ್ಟಿದೆ ಅಂದ್ರೆ ನಾವು ಅಲರ್ಟ್ ಆಗಲೇಬೇಕು. ಕಾಮನ್ ಸೆನ್ಸ್ ಅಂತಾರೆ. ಕಾಮನ್ ಸೆನ್ಸ್ ಇದ್ದಿದ್ದಕ್ಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈಗ ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಅವರು ಸಾರ್ವಜನಿಕ ಒತ್ತಡಗಳನ್ನ ಸಹಿಸಲಾರದೆ ಪ್ರಧಾನಿ ಗಾದಿಯಿಂದ ಇಳಿತಾರೆ ಅಂತ ಹೇಳಿದ್ದಾರೆ. ಅವರು ಪ್ರಧಾನಿ ಗಾದಿಯಿಂದ ಇಳಿತಾರೋ ಅಥವಾ ಆ ಸರ್ಕಾರವೇ ಪತನ ಆಗುತ್ತೋ, 2 ಪ್ರಶ್ನೆಗಳಿದ್ದಾವೆ. ಒಂದು, ಸಾರ್ವಜನಿಕ ಒತ್ತಡವನ್ನ ತಾಳಲಾರದೆ, ನಿಗ್ರಹಿಸಲಾರದೆ ಐತಿಹಾಸಿಕವಾಗಿ ಮೋದಿ ಮೇನಿಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಏನಾದ್ರೂ ಒಂದು ಸಬೂಬು ಹೇಳಿ ಅವರು ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ ಬೇರೆ ಯಾರಾದ್ರೂ ಬರಬಹುದಾ? ಅಥವಾ ಅಪ್ಪಳಿಸಲಿರುವ ಆರ್ಥಿಕ ಸುನಾಮಿಗೆ ತತ್ತರಿಸಿ NDA ಸರ್ಕಾರದಿಂದ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಆದಿಯಾಗಿ ಒಂದಿಷ್ಟು ಜನ ಹೊರಗೆ ಬಂದು ಸರ್ಕಾರವೇ ಪತನ ಆಗಬಹುದಾ, NDA ಸರ್ಕಾರ ಪತನ ಆಗಬಹುದಾ? 2 ಪ್ರಶ್ನೆಗಳಿದ್ದಾವೆ, 2 ಸಾಧ್ಯತೆಗಳು ಇದಾವೆ. ಯಾವ ಕಾರಣಕ್ಕೆ ಅಂತ ನಾನು ಹೇಳಿದ್ದೀನಿ. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಆರ್ಥಿಕತೆಯ ಸುನಾಮಿ ಅಪ್ಪಳಿಸಲಿದೆ ಈ ದೇಶದ ಮೇಲೆ ಅಂತ. ಇರಾನ್, ಇಸ್ರೇಲ್, US ಯುದ್ಧ ಆದಾಗ ನನ್ನ ದೇಶದ ಸಗಣಿ ಭಕ್ತರು, ಅಂಧ ಭಕ್ತರು, ಕಾಮನ್ ಸೆನ್ಸ್ ಇಲ್ದವರು, ಮೆದುಳು ಇರಬೇಕಾದ ಜಾಗದಲ್ಲಿ ಇರದ ಕಾರಣಕ್ಕೆ ಇರಾನ್ ಸಾಬರ ದೇಶ ನಾಶ ಆಗಲಿ ಅಂತ ಬಯಸಿದ ಅವರ ಅವಿವೇಕತನಕ್ಕೆ, ಅವರ ಕಾರಣಕ್ಕೆ ಇದಾಗ್ತಿದೆ ಅಂತಲ್ಲ. ಆ ಯುದ್ಧದ ಪರಿಣಾಮ ಇವತ್ತು ಯಾವ ಪ್ರಮಾಣದಲ್ಲಿ ಜಾಗತಿಕ ಆರ್ಥಿಕತೆಯ ಕ್ರೈಸಿಸ್ ಇದೆ ಅಂದರೆ, ಬರೀ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಮಾತ್ರ ಅಲ್ಲ, ಅದರ ಪರಿಣಾಮ ತಿನ್ನೋ ಅನ್ನ, ಬೆಳೆಯೋ ಅಕ್ಕಿಗೂ ತತ್ತರಿಸುವಂತಹ ಹಾಹಾಕಾರ ಬರುವಂಥ ಪರಿಸ್ಥಿತಿ ಇದೆ ಇವತ್ತು. ಈಗಿನ್ನು ಆಟ ಅಸಲಿಗೆ ಶುರುವಾಗಿಲ್ಲ, ಈಗ ಕಾಣಿಸ್ತಾ ಇದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಭೀಕರವಾದಂತಹ ಸ್ಥಿತಿ ಬರಲಿದೆ, ಕೆಟ್ಟ ಪರಿಸ್ಥಿತಿ ಬರಲಿದೆ. ಇದನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ರಾಹುಲ್ ಗಾಂಧಿನೂ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಏನು ಹೇಳಿದ್ರು 2014ಕ್ಕೆ, ಅಚ್ಛೇದ್ ನಾಯಕ, ನಮ್ಮನ್ನು ಬೆಂಬಲಿಸಿ ಅಚ್ಛೇದ್ ನಾಯಕ. ಈಗ ಮೊನ್ನೆ ಪಂಚರಾಜ್ಯ ಚುನಾವಣೆ ಆದಮೇಲೆ ಪಶ್ಚಿಮ ಬಂಗಾಳ ಗೆದ್ಕೊಂಡ್ರು, ಅಸ್ಸಾಂ ಗೆದ್ಕೊಂಡ್ರು, ಕೇರಳ ಕಳ್ಕೊಂಡ್ರು, ತಮಿಳ್ನಾಡು ಕಳ್ಕೊಂಡ್ರು. ಈ ಹಂತದಲ್ಲಿ ಏನ್ ಹೇಳಿದ್ರು, ಎಲೆಕ್ಷನ್ ಮುಗಿದ ಮೇಲೆ, ಎಲೆಕ್ಷನ್ ಉದ್ದಕ್ಕೂ ಅಚ್ಚೇ ದಿನ ಈಗ. ಎಲೆಕ್ಷನ್ ಮುಗೀತಿದ್ದ ಹಾಗೆ ಒರಿಜಿನಲ್ ವಿಚಾರ ಹೇಳಿದ್ರು, ಬುರೇ ದಿನ್ ಆನೆ ವಾಲಾ ಹೇ. ಈಗೇನೋ ಇಸ್ರೇಲ್ ಇರಾನ್ ಯುದ್ಧ ಆಗಿದ್ದಕ್ಕೆ ಏನು ಮೋದಿ ಕಾರಣ ಅಲ್ಲ, ಆದ್ರೆ ಇರಾನಿಗೂ ಭಾರತಕ್ಕಿರುವಂತ ಸಂಬಂಧವನ್ನ ಮರೆತು ಆ ಸಂದರ್ಭದಲ್ಲಿ ವರ್ತಿಸಿದ ರೀತಿ ಇದೆಯಲ್ಲ, ಈ ದೇಶದ ಪರಂಪರೆಗೆ ನರೇಂದ್ರ ಮೋದಿ ಅವರು ಮಾಡಿದಂತ ದ್ರೋಹ. ಇಸ್ರೇಲ್ ಬಾಂಬು ಕೊಟ್ಟು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ನಾಶ ಆಗೋಯ್ತಾ? ಅವ್ರ ಪಾಡಿಗೆ ಅವರಿದ್ದಾರೆ, ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ. ಇದರಿಂದ ಏನೂ ಲಾಭ ಇಲ್ಲ. ಪ್ರತಿನಿತ್ಯ ಬದುಕನ್ನು ಕೊಡುವಂತ ಇರಾನ್ ನಮಗೆ ಅಗತ್ಯ. ಇದನ್ನು ಬಿಡಿಸಿ ಹೇಳಿದ್ವಿ.
ಇರಾನ್ ಮೇಲೆ ಯುದ್ಧ ಸುಲಭ ಅಲ್ಲ, ಅಲ್ಲೊಂದು ಹಾರ್ಮೋಸ್ ಇದೆ, ಇರಾನಿನ ಭೌಗೋಳಿಕ ಲಕ್ಷಣಗಳೇ ಬೇರೆ, ಇರಾಕ್ ಅನ್ನ ಮುಟ್ಟಿದಷ್ಟು ಈಸಿಯಾಗಿ ಇರಾನ್ ಮುಟ್ಟಕ್ಕೆ ಆಗಲ್ಲ ಕಣ್ರಯ್ಯ ಅಂತ ಬಾಯ್ ಪಡ್ಕೊಂಡ್ವಿ. 16 ಎಪಿಸೋಡ್ ಮಾಡಿದ್ವಿ. ನೀವು ಒಣ ತೌಡು ಇಸ್ರೇಲ್ ಇಸ್ರೇಲ್ ಇಸ್ರೇಲ್. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಮೊನ್ನೆ ಡೊನಾಲ್ಡ್ ಟ್ರಂಪ್ ನೀನೊಬ್ಬ ಹುಚ್ಚ ಅಂತ ನೇತನ್ಯಾಹು ಬಿದ್ದಿದ್ದಾರೆ. ನೋಡ್ಕೊಳ್ರಪ್ಪ, ನಾನು ಹೇಳ್ತಿಲ್ಲ. ನೀನೊಬ್ಬ ಹುಸ್ನನ್ ಮಗ ನೀನು. ನೀನ್ ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ, ನಿನ್ ಸಪೋರ್ಟ್ಗೆ ಅಮೆರಿಕ ನಿಂತಿಲ್ಲ ಅಂದ್ರೆ ಇಷ್ಟೊತ್ತಿ ಜೈಲಿಗೆ ಹೋಗ್ತಿದ್ದೆ. ಕೆರ ತಗೊಂಡು ಹೊಡೆದಿರೋ ನಿನಗೆ ನೇತನ್ಯಾಹು ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಿನ್ನ ಮೊನ್ನೆ. ನೋಡ್ಕೊಳ್ರಪ್ಪ, ಇದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದಿದ್ದು. ರಾಕ್ಷಸ ನೇತನ್ಯಾಹು ಅಂತ ಅರ್ಥ ಆಗ್ಲಿಲ್ಲ ನಿಮಗೆ. ಈಗ ಟ್ರಂಪ್ ಯಾಕೆ ಹೇಳ್ದ? ಅವ್ರ ಜೊತೆಗೆ ನಿಂತಿದ್ದ ತಾನೆ ಯುದ್ಧದಲ್ಲೆಲ್ಲ. ಯಾಕೆ ಹೇಳ್ತವನೆ? ಅವನೊಬ್ಬ ಹುಚ್ಚ ಅಂತ ಈ ಹುಚ್ಚ ಹೇಳಕ್ ಶುರು ಮಾಡಿದ ಅಂದ್ಮೇಲೆ ನಿಮ್ಮ ಹುಚ್ಚುತನಕ್ಕೆ ಯಾವಾಗ ಅರ್ಥ ಆಗ್ತದೆ? ಸೊ ಇವೆಲ್ಲದ ಪರಿಣಾಮದಿಂದ ಕೇವಲ ಭಾರತ ಮಾತ್ರ ಅಲ್ಲ, ಪ್ರಪಂಚದ ಅನೇಕ ರಾಷ್ಟ್ರಗಳು ಆರ್ಥಿಕತೆಯ ಸುನಾಮಿಯಿಂದ ತತ್ತರಿಸಲಿದೆ. ಇದನ್ನೇ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಇದರ ಪರಿಣಾಮ ನರೇಂದ್ರ ಮೋದಿ ಅವರ ತಲೆದಂಡ ಆಗ್ತದೆ. ಅವರು ಪ್ರಧಾನಿ ಗಾದಿಯಿಂದ ಇಳಿಬಹುದು ಅಥವಾ ಸರ್ಕಾರವೇ ಪತನ ಆಗಬಹುದು. 2 ಸಾಧ್ಯತೆ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಪ್ರಧಾನಿ ಗಾದಿಯಿಂದ ಇಳಿತಾರೆ ಅನ್ನೋದೇ ಸರ್ಕಾರ ಪತನದ ಸಂಕೇತ. 2 ಸಾಧ್ಯತೆಗಿಂತ 2ನೇ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಈ ಸಲದ NDA ಸರ್ಕಾರ ಅಲಯನ್ಸ್ ಸಿಕ್ಕಾಪಟ್ಟೆ ಇದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇವರೆಲ್ಲ ಭಾರಿ ಸೆಕ್ಯುಲರ್ ಲೀಡರ್ಗಳು. ಅದು ಯಾಕೆ ಅವ್ರ ಜೊತೆ ಸೇರ್ಕೊಂಡಿರೋ ಕೋಮುವಾದಿಗಳ ಜೊತೆಗೆ ಸ್ವಾರ್ಥಕ್ಕೋಸ್ಕರ ಸೇರ್ಕೊಂಡಿರ್ತಾರೆ. ಏನೋ ಒಂದಿಷ್ಟು ಭಯ, ಬೇರೆ ಬೇರೆ ಸಾಂಸ್ಥಿಕ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತಲೂ ರಾಹುಲ್ ಗಾಂಧಿ ಅವರು ಆದಿವಾಸಿ ಕಾರ್ಯಕ್ರಮದಲ್ಲಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲೇ ಈ ಆರ್ಥಿಕತೆ ಸುನಾಮಿ, ಮೋದಿ ಸರ್ಕಾರ ಪತನ ಆಗಲಿದೆ ಅನ್ನೋವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲೇ ಸಾಂಸ್ಥಿಕ ತನಿಖಾ ಸಂಸ್ಥೆಗಳನ್ನು ಚುನಾವಣಾ ಆಯೋಗ ಸೇರಿದ ಹಾಗೆ ಅನೇಕರನ್ನು ದುರುಪಯೋಗ ಪಡಿಸ್ಕೊಂಡು ಅವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ದೇಶದ ಪ್ರಜಾಪ್ರಭುತ್ವ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಇವರು ನಡ್ಕೋತಿದ್ದಾರೆ. ಇವೆಲ್ಲದ ಪರಿಣಾಮವನ್ನು ಇವರು ಅನುಭವಿಸ್ತಾರೆ ಅಂತ. ಒಂದು ಕಡೆ ಕಾಕ್ರೋಚ್ ಮೂವ್ಮೆಂಟ್ ಆಗ್ತಿದೆ, ನೀವು ನೋಡ್ತಾ ಇದ್ದೀರಾ. ಕಾಕ್ರೋಚ್ ಮೂವ್ಮೆಂಟ್ ಶುರುವಾಗಿ ಕಾಕ್ರೋಚ್ ಪಾರ್ಟಿಯ ಜನಪ್ರತಿನಿಧಿಗಳು ಇವತ್ತು ಸ್ಟೇಟ್ಮೆಂಟನ್ನು ಅಂದರೆ ಪ್ರೆಸ್ ಮೀಟ್ ಕೂಡ ಕರೆದ್ರು. ಅದಕ್ಕೆ ಕೂಡ ಟ್ರೋಲ್ ಆಗ್ತಾ ಇದೆ. ಈಗ ಕಾಕ್ರೋಚ್ ಪಾರ್ಟಿ ಮೊನ್ನೆ ಸೌಂಡ್ ಮಾಡ್ತು, ಈಗ ಪ್ರೆಸ್ ಮೀಟೇ ಕರೀತು. ನೀವು 14 ವರ್ಷ ಅದು ಒಂದು ಪ್ರೆಸ್ ಮೀಟ್ ಮಾಡಿಲ್ವಲ್ಲ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು ಜನ ಕೇಳ್ತಾ ಇದ್ದಾರೆ. ಮೋದಿಯವರ ಪ್ರತಿ ಮೂವ್ಮೆಂಟು, ಮೆಲೋಡಿಯಿಂದ ಹಿಡಿದು ಎಲ್ಲ ಡಿವರೆಗೂ ಅವರು ಕಾಮಿಡಿ ಪೀಸ್ ಆಗ್ತಾ ಇದ್ದಾರೆ. ಕಾಮಿಡಿ ಮಾಡ್ತಾ ಇದ್ದಾರೆ ಮೋದಿ ಅವ್ರನ್ನ. ಜನ ಕಾಮಿಡಿ ಮಾಡ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ, ಲೇವಡಿ ಮಾಡ್ತಿದ್ದಾರೆ. ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ರೀ. ಮನಮೋಹನ್ ಸಿಂಗ್ ಬಿಟ್ಟು ಹೋದಾಗ 64 ರೂಪಾಯಿ ಇತ್ತು ಡಾಲರು, ಈಗ 96-97 ರೂಪಾಯಿ ದಾಟೋಗಿದೆ. ಯಾವ ಲೆವೆಲ್ಗೆ ದೇಶದ ಆರ್ಥಿಕ ಸ್ಥಿತಿ ಎಕ್ಕುಟ್ಟು ಹೋಗಿದೆ ಅಂದರೆ ಪರಿಜ್ಞಾನನೇ ಇಲ್ಲ, ಕಾಮನ್ ಸೆನ್ಸ್ ಇಲ್ದಂಗೆ ಆಡ್ತಾ ಇದ್ದಾರೆ. ಸ್ವಲ್ಪ ತಲೆಯಲ್ಲಿ ಮೆದುಳು ಅಂತ ಇಲ್ಲ ಬಿಡಿ, ತಲೆಯಲ್ಲಿ ಇದ್ದಿದ್ರೆ ಸಮಸ್ಯೆ ಇರಲಿಲ್ಲ. ಮೆದುಳನ್ನು ತಾವು ಎಲ್ಲೋ ಬೇರೆ ಕಡೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹಾಗಾಗಿ ಈ ಸಮಸ್ಯೆ. ನಿಮ್ಮ ಬಗ್ಗೆ ನನಗೆ ಕರುಣೆ ಮತ್ತು ಕಾಳಜಿ ಇದೆ. ನಿಮಗೆ ಸಾಧ್ಯವಾದರೆ ದೇವರು ಬುದ್ಧಿ ಕೊಡಲಿ. ಯಾಕೆ ನಿಮ್ಮನ್ನು ಉಲ್ಲೇಖಿಸಿ ಮಾತಾಡ್ತೀನಿ ಅಂದರೆ, ಜನರಿಗೆ ದೇಶವನ್ನು ಆಳುವವರ ಕಪಟತನ ಮತ್ತು ಅವರ ಆಡಳಿತ ವೈಫಲ್ಯ ಅರ್ಥ ಆಗಿಲ್ಲ ಅಂದರೆ, ಅವರ ಆರ್ಥಿಕ ವೈಫಲ್ಯದ ಕಾವು ತಟ್ಟಿಲ್ಲ ಅಂದರೆ, ಮತ್ತು ಅವರನ್ನು ತಿದ್ದೋರು ಯಾರು? ಅವ್ರಿಗೆ ಬುದ್ಧಿ ಕಲಿಸೋರು ಯಾರು? ಅಂಧ ಭಕ್ತಿ, ವ್ಯಕ್ತಿ ಪೂಜೆ ಇದರಲ್ಲೇ ಕಳೆದೋಗ್ಬಿಟ್ಟಿದ್ದೀರಿ. ದಿನ ಬೆಳಗ್ಗೆ ಹಿಂದೂ ಮುಸ್ಲಿಂ, ಹಿಂದೂ ರಾಷ್ಟ್ರ ಆಗ್ತದೆ ಅಖಂಡ ಭಾರತ. ಅಖಂಡ ಭಾರತದ ಪರಿಕಲ್ಪನೆ ಒಳಗಡೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ ಎಲ್ಲ ಸೇರ್ಕತ್ತದೆ. ಇವರೆಲ್ಲ ಸೇರ್ಕೊಂಡು ಅಖಂಡ ಭಾರತ ಮಾಡೋಕೆ ಆಗ್ತದ? ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ಈಗಿರೋ ಭಾರತದಲ್ಲಿರುವಂಥ ಮುಸಲ್ಮಾನರನ್ನೇ ನೀವು ಸಹಿಸಲ್ಲ, ಇನ್ನು ಅವ್ರನ್ನೆಲ್ಲ ಸೇರಿಸ್ಕೊಂಡು ಅಖಂಡ ಭಾರತ ಮಾಡಿಬಿಡ್ತೀರಾ? ಅವನು ಯಾವನೋ ಒಂದು ಬಿತ್ತುತ್ತಾನೆ, ನೀವು ಅದನ್ನು ಹಾಗೆ ಗಬ 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 ಅಂತ ತಿಂತೀರಾ. ಅವನು ಯಾವನೋ ಅದನ್ನು ಹೇಳ್ತಾನೆ, ನೀವು ಅದನ್ನು ಹಂಗೆ ಬಾಚಿ ತಿಂತೀರಾ. ತಲೆಯಲ್ಲಿ ಮೆದುಳು ಇಲ್ಲಲ್ಲ, ಏನು ಮಾಡೋದು? ಬೇರೆ ಎಲ್ಲಾದರೂ ಇದ್ದರೆ ಅಲ್ಲಿಂದಾದರೂ ಯೋಚನೆ ಮಾಡ್ರಪ್ಪ. ಏನಿವೆ, ರಾಹುಲ್ ಗಾಂಧಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ಸೀರಿಯಸ್ ಆಗಿ ನಾವು ತಗೋತೀವಿ. ಯಾಕಂದರೆ ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆದಾಗಲೂ ಅಷ್ಟೇ ಭಾಳ ಸಂಕಟದ ಸ್ಥಿತಿ ಭಾರತ ದೇಶಕ್ಕೆ ಬರುತ್ತೆ ಅಂದರು, ಬಂತು. ಕೋವಿಡ್ ಬಂತು, ಅನಾರೋಗ್ಯದ ಆರ್ಥಿಕತೆಯ ಸುನಾಮಿ ಬರುತ್ತೆ ಅಂತ ಹೇಳಿದ್ರು, ಅದು ಆಯಿತು. ಈಗ ಈ ವಾರ್ ಪರಿಣಾಮದಿಂದ ಯಾವ ರೀತಿಯ ಕ್ರೈಸಿಸ್ ಬರುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸೋ ಕೆಟ್ಟ ದಿನ ಬರಲಿದೆ, ಬುರೇ ದಿನ ಆನೆ ವಾಲ ಹೇ. ಮೋದಿಯವರ ಅಚ್ಚೇ ದಿನ ಕೇವಲ ಮಾತಲ್ಲೇ ಮುಗಿದು ಹೋಗುತ್ತೆ. ವೇಟ್ ಆ್ಯಂಡ್ ಸಿ. ನಮಸ್ಕಾರ.